ನಾಯಕ್ ಬೆಂಗಳೂರಿನಲ್ಲಿ 1 ಗಂಟೆಗಳ ಕಾಲ ಬಿರುಗಾಳಿ ಸಹಿತ ಮಳೆ ಆಗಿರುವಂತದ್ದು ಅವಾಂತರಗಳು ಸೃಷ್ಟಿಯಾಗಿತ್ತು। ಈ ಒಂದು ಸಂದರ್ಭದಲ್ಲಿ ಬೃಹತ್ ಆಕಾರದ ಮರಗಳು ಧರೆಗುರುಳಿದ್ದಾವೆ। ಬೆಂಗಳೂರಿನಲ್ಲಿ ಬಿರುಗಾಳಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ। ಇಎಸ್ಐ ಆಸ್ಪತ್ರೆ ಬಳಿ ಅನಾಹುತ ತಪ್ಪಿದೆ। ಆಸ್ಪತ್ರೆ ಸುತ್ತ 20ಕ್ಕೂ ಹೆಚ್ಚು ಮರಗಳು ಬಿದ್ದಿರುವಂತದ್ದು। ಮರ ಬಿದ್ದ ರಭಸಕ್ಕೆ 2 ಆಟೋ ಜಖಮಾಗಿದ್ದಾವೆ ಸ್ಥಳದಲ್ಲಿ। ಇನ್ನು ಆಟೋ ಮೇಲೆ ಬಿದ್ದ ಬೃಹತ್ ಮರ ಚಾಲಕರು ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ। ಆಟೋ ಪಾರ್ಕ್ ಮಾಡಿ ಆಸ್ಪತ್ರೆಗೆ ಹೋಗ್ತಿದ್ದಂತಹ ಚಾಲಕರು ಆ ಸಂದರ್ಭದಲ್ಲಿ ಮಳೆ ಬಂದು ಮರ ಬಿದ್ದಿರುವಂತದ್ದು। ಈ ವೇಳೆ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ। ಕಾರಿನ ಮೇಲೆ ಬಿದ್ದ ಮರ ವಿದ್ಯುತ್ ಕಂಬ। ಮನೆ ಮುಂದೆ ನಿಲ್ಲಿಸಿದಂತಹ ಕಾರು ಸಂಪೂರ್ಣವಾಗಿ ಜಖಂಗಾಗಿದೆ। ರಾಜಾಜಿನಗರದ ರಾಮ ಮಂದಿರ ಬಳಿ ನಡೆದಿರುವಂತಹ ಘಟನೆ ಇದು। ನೋಡಿ, ಮಳೆ ಬಂದಂತಹ ಸಂದರ್ಭದಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ। ಇದು ನಿನ್ನೆ ನಡೆದಿರುವಂತಹ ಘಟನೆ। ಆಸ್ಪತ್ರೆ ಮುಂದೆಗಡೆನೆ ಆಟೋ ನಿಲ್ಲಿಸಿ ಪಾರ್ಕ್ ಮಾಡಿ ಹೋಗ್ತಿದ್ರು, ಆಸ್ಪತ್ರೆ ಒಳಗಡೆ ಹೋಗ್ತಿರ್ತಾರೆ। ಆ ಸಂದರ್ಭದಲ್ಲಿ ಬೃಹತಾಕಾರದ ಮರ ಆಟೋ ಮೇಲೆ ಬಿದ್ದಿರೋದ್ರಿಂದ ಆಟೋ ಜಖಮಾಗಿದೆ। ಚಾಲಕರು ಪಾಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ। ಯಾಕಂತಂದ್ರೆ ಆಟೋ ನಿಲ್ಲಿಸಿ ಆಸ್ಪತ್ರೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ, ಆದರೆ ಆಟೋ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು। ಕೇವಲ ಇದೊಂದು ಪ್ರದೇಶ ಅಲ್ಲ, ಇಎಸ್ಐ ಆಸ್ಪತ್ರೆ ಬಳಿ ಅಷ್ಟೇ ಅಲ್ಲ ಮರ ಬಿದ್ದಿರುವಂಥದ್ದು, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಮರಗಳು ಬಿದ್ದಿದೆ। ರಣಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ। ವರುಣಾರ್ಭಟಕ್ಕೆ ಕಾರಿನ ಮೇಲೆ ಮರ ಬಿದ್ದಿದೆ, ವಿದ್ಯುತ್ ಕಂಬ ಬಿದ್ದಿದೆ। ಮನೆ ಮುಂದೆ ನಿಲ್ಲಿಸಿದ ಕಾರು ಸಂಪೂರ್ಣವಾಗಿ ಜಖಮಾಗಿದೆ। ಮರ ವಿದ್ಯುತ್ ಕಂಬ ತೆರವಿಗೆ ಜಿಬಿಎ ಸಿಬ್ಬಂದಿಗಳು ಮುಂದಾಗ್ತಾ ಇಲ್ಲ। ಜಿಬಿಎ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಧೋರಣೆ ಅನ್ನೋದು ಮುಂದುವರಿತಾ ಇದೆ। ಇನ್ನು ಕೂಡ ಅವ್ರಿಗೇನಾಗಬೇಕು, ಮಳೆ ಬಂದಿದೆ ಸರಿ ಆಯ್ತು ಸರಿ ಮಾಡೋಣ, ಇನ್ನು ಇವಾಗ ಬಂದಿದೆ ಅಲ್ವಾ, ನೈಟ್ ಆಗಿತ್ತು ಬರಕ್ಕಾಗ್ಲಿಲ್ಲ, ಇರ್ಲಿಲ್ಲ ಸಿಬ್ಬಂದಿಗಳು, ಇವಾಗ ಬೆಳಕಾಗಿರೋಂಥದ್ದು ಅವ್ರಿಗೆ ಇನ್ನು ತೆಗೆದುಕೊಳ್ತಾರೆ ಸಮಯನ, ಸಂಜೆವರೆಗೂ ಕೂಡ ತೆರವು ಕಾರ್ಯಾಚರಣೆ ಆಗತ್ತೆ, ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಅಂದ್ರೆ ಅವರು ಕೂಡ ಸಮಯ ತೆಗೆದುಕೊಳ್ತಾರೆ। ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇರುವಂತದ್ದು ಜಿಬಿಎ ಅಧಿಕಾರಿಗಳು। ಈಗ ಆಲ್ರೆಡಿ ಒಂದು ನಿರ್ಲಕ್ಷ್ಯದಿಂದ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತವನ್ನ ಕಂಡು 7 ಜನ ಸಾವನ್ನಪ್ಪಿದ್ದಾರೆ। ಅದಕ್ಕೆ ಹೊಣೆಗಾರರು ಯಾರು? ಇನ್ನೊಂದು ಕಡೆನಲ್ಲಿ ಇಡೀ ಬೆಂಗಳೂರಿನಲ್ಲಿ ಈಗೇನ್ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗಿರುವಂತದ್ದು। ಎಷ್ಟೋ ಜನ ಪ್ರಾಣಾಪಾಯದಿಂದ ಜಸ್ಟ್ ಅಲ್ಲಿ ಪಾರಾಗಿರುವಂಥದ್ದು ಅಂತಹ ಪರಿಸ್ಥಿತಿ ಆಗಿತ್ತು। ಯಾಕಂತಂದ್ರೆ ಎಲ್ಲಾ ಕಡೆನೂ ಕೂಡ ಮರಗಳು ಕುಸಿತವನ್ನ ಕಂಡಿದೆ, ಒಣಗಿರುತ್ತೆ ಮರ, ಆದ್ರೂ ಕೂಡ ನಿರ್ಲಕ್ಷ್ಯ ಧೋರಣೆ। ಇನ್ನೊಂದು ಕಡೆನಲ್ಲಿ ಇದೆಲ್ಲದಕ್ಕೂ ಕಾರಣ ಜನಸಾಮಾನ್ಯರು ಅಂತಾನೂ ಹೇಳಬೇಕು। ಯಾಕಂತ ಅಂದ್ರೆ ಮರ ಬೆಳೆಸಿದಂತಹ ಸಂದರ್ಭದಲ್ಲಿ ಅದು ನೀರು ಹೋಗೋದಕ್ಕೂ ಕೂಡ ಜಾಗವನ್ನ ಬಿಟ್ಟಿರಲ್ಲ, ಎಲ್ಲ ಟಾರು ಸಿಮೆಂಟ್ ರೋಡ್ಗಳು, ಲಕ್ಸುರಿ ಲೈಫ್ ಬೇಕು, ಹಾಗಾಗಿ ಮರ ಹೆಂಗಾದ್ರೂ ಇರ್ಲಿ ಅನ್ನೋ ತರ ಆಗೋಗ್ ಮಾಡ್ಬಿಟ್ಟಿರ್ತಾರೆ। ಅಂತಹ ಪರಿಸ್ಥಿತಿನಲ್ಲಿ ಗಟ್ಟಿಯಾಗಿರಲ್ಲ, ಮರ ಬಿದ್ದೋಗುತ್ತೆ। ಕೇವಲ 1 ಗಂಟೆ ಮಳೆಗೆ ಈ ರೀತಿಯಾದಂಥ ಅವಾಂತರ ಸೃಷ್ಟಿಯಾಗಿರೋದು। ಇನ್ನೇನಾದ್ರೂ ಧಾರಾಕಾರವಾಗಿ ಮಳೆ ಸಂಪೂರ್ಣವಾಗಿ ದಿನಪೂರ್ತಿ ಸುರಿದ್ರೆ ಬೆಂಗಳೂರು ಜನ ಈಚೆ ಬರೋದಕ್ಕೂ ಕೂಡ ಹೆದರ್ಕೊಳ್ತಾರೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ। ಈಗ ಆಲ್ರೆಡಿ ನಾವು ಸುಮಾರು ಬಾರಿ ನೋಡ್ಬಿಟ್ಟಿದೀವಿ, ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿ ಇದ್ದೇ ಇರುತ್ತೆ। ರಸ್ತೆಗಳು ಜಲಾವೃತಗೊಳ್ಳುತ್ತೆ, ಇನ್ನು ಬೆಂಗಳೂರಂತೂ ಗುಂಡಿಮಯ ಆಗಿರುತ್ತೆ ಯಾವಾಗ್ಲೂ ಕೂಡ। ಬೆಂಗಳೂರಲ್ಲಿ ಗುಂಡಿಗಳೇನು ಸುಮಾರಾಗಿದ್ದಾವ, ಆ ಸಂದರ್ಭದಲ್ಲಿ ವಾಹನ ಸವಾರರು ಕೂಡ ಮುಂದೆ ಹೋಗೋದು ಕಷ್ಟ, ಹಿಂದೆ ಬರೋದು ಕಷ್ಟ। ಇನ್ನು ಸ್ಕೂಲ್ಗೆ ಮಕ್ಕಳು ಹೋಗೋ ಅಂಥವ್ರು, ಶಾಲಾ ಕಾಲೇಜುಗಳಿಗೆ ಹೋಗೋ ಅಂಥವ್ರು ಎಲ್ರಿಗೂ ಕೂಡ ಕಷ್ಟ ಆಗೋಗುತ್ತೆ। ಹಳ್ಳಿಗಳನ್ನ ಬಿಟ್ಟು ಸಿಟಿಗೆ ಬಂದಿರ್ತಾರೆ ಜೀವನವನ್ನ ಕಟ್ಕೊಳ್ಳೋದಕ್ಕೆ, ಜೀವನವನ್ನ ಮಾಡೋದಕ್ಕೆ, ಆದ್ರೆ ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಯಾರಿಗೂ ಬೇಕಾಗೋದಿಲ್ಲ। ಚರಂಡಿಗಳೆಲ್ಲ ರಸ್ತೆ ಮೇಲೆ ಬಂದಿರುತ್ತೆ, ಚರಂಡಿ ಅನ್ನೋದು ಕಾಣಿಸೋದೇ ಇಲ್ಲ, ಸಂಪೂರ್ಣವಾಗಿ ರಸ್ತೆಗಳೆಲ್ಲ ಜಲಾವೃತಗೊಂಡಿರುತ್ತೆ, ಇಲ್ಲ ಬೃಹತ್ತಾಕಾರದ ಮರಗಳು ಎಲ್ಲ ಧರೆಗೆ ಬಿದ್ದಿರುತ್ತೆ। ಇದರಿಂದ ಟ್ರಾಫಿಕ್ ಜಾಮ್ ಒಂದ್ ಕಡೆನಲ್ಲಿ, ಇನ್ನೊಂದ್ ಕಡೆನಲ್ಲಿ ಓಡಾಡೋದಿಕ್ಕಾಗಲ್ಲ, ಎಷ್ಟೋ ಪ್ರಾಣಗಳು ಹೋಗುತ್ತೆ। ನೋಡಿ ನೋಡಿ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ಮರ ಬಂದು ಬಿದ್ದಿದೆ ಆಟೋ ಮೇಲೆ। ಸರಣಿ ದುರಂತ ನಡೆದ್ರೂ ಜಿಬಿಎ ಎಚ್ಚೆತ್ಕೊಳ್ತಾ ಇಲ್ಲ, ಯಾಕೆ? ಬಿರುಗಾಳಿ ಮಳೆಗೆ ರಸ್ತೆಯಲ್ಲಿ ಬಿದ್ದಿರುವಂತಹ 100 ಮರಗಳು ಒಂದು ಪ್ರದೇಶದಲ್ಲಿ ಬಿದ್ದಿಲ್ಲ, ಎಲ್ಲಾ ಕಡೆನೂ ಬಿದ್ದಿದೆ। ನಿನ್ನೆ ಸಂಜೆ ಮರಗಳು ಬಿದ್ರೂ ಕೂಡ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗ್ತಾ ಇಲ್ಲ। ಹಲವು ಕಡೆ ಮರಗಳು ಬಿದ್ದಿರುವ ಪರಿಣಾಮ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ, ಜನಸಾಮಾನ್ಯರು ಓಡಾಡೋದಕ್ಕೆ ಅಡ್ಡಿ ಆಗ್ತಾ ಇದೆ। ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು। ಗಾಳಿ ಮಳೆಯಿಂದಾಗಿ ನಿನ್ನೆ ನಗರದಲ್ಲಿ 179 ಮರಗಳು ಧರಶಾಹಿಯಾಗಿದ್ದಾವೆ। ಗಾಳಿ ಮಳೆಯಿಂದ ಮುರಿದು ಬಿದ್ದಿದ್ದಾವೆ 408 ಮರದ ರೆಂಬೆಗಳು।
ಮನೆ ರಸ್ತೆಗಳು ಜಲಾವೃತ ಆಗಿದ್ದಾವೆ. 68 ದೂರುಗಳು ದಾಖಲಾಗಿದೆ. ಜಿಬಿಎ ಕೇಂದ್ರ ನಿಯಂತ್ರಣ ಕೊಠಡಿಗೆ ನೀರು ನುಗ್ಗಿದೆ. ಮಳೆಯಿಂದ ಮರಗಳು ಕೊಂಬೆಗಳು ಎಲ್ಲವೂ ಕೂಡ ಧರೆಗೆ ಉರುಳಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಒಂದ್ ಕಡೆನಲ್ಲಿ ಲೈಟ್ ಕಂಬಗಳೇ ಕೆಳಗಡೆ ಬಿದ್ದಿದೆ, ಇನ್ನೊಂದ್ ಕಡೆನಲ್ಲಿ ಸಂಪೂರ್ಣವಾಗಿ ಮರಗಳೆಲ್ಲ ಕೆಳಗಡೆ ಬಿದ್ದಿರುವಂಥದ್ದು. ಎಸ್ ನೋಡಿ, ನೀವು ಈ ಕಡೆ ನೋಡ್ತಾ ಇರುವಂಥ ದೃಶ್ಯ ವಸಂತ ನಗರ ದೃಶ್ಯ. ನಿನ್ನೆ ಮಳೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಸಿಗ್ನಲ್ ಬಿದ್ದಿದೆ. ಸಿಗ್ನಲ್ ಬಿದ್ದಂಥ ಸಂದರ್ಭದಲ್ಲಿ ಮರ ಬಿದ್ದಿರುವಂಥದ್ದು. ಆ ಸಮಯದಲ್ಲಿ ಏನ್ ಮಾಡಬೇಕು? ಅಲ್ಲಿರುವಂತಹ ಚಾಲಕರೇ ಏನ್ ಮಾಡಬೇಕು? ಎಲ್ಲಿಗೆ ಹೋಗ್ತಾರೆ? ಆ ಸಂದರ್ಭದಲ್ಲಿ ಏನು ಮಾಡೋದಕ್ಕಾಗಲ್ಲ. ಇನ್ನೊಂದ್ ಕಡೆನಲ್ಲಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ರು ಕೂಡ ಜಿಬಿಎ ಅಧಿಕಾರಿಗಳ ಕಣ್ಣಿಗೆ ಯಾವುದು ಕಾಣಿಸ್ತಾ ಇಲ್ಲ. ಆರಾಮ ಕೂತಿದ್ದಾರೆ. ಈಚೆಗೆ ಹೋಗಕ್ಕಾಗತ್ತಾ? ಯಾಕಂತ ಅಂದ್ರೆ ಅವ್ರಿಗೆ ಗೊತ್ತು ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ. ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಗಳಲ್ಲೆಲ್ಲ ಕೆರೆಗಳಂತಾಗಿರುವಂಥದ್ದು. ಅಲ್ಲೇನ್ ಕಾಲಿಡಕ್ಕಾಗತ್ತಾ? ಟೂ ವೀಲರ್ಸ್ ಅಲ್ಲಿ ಓಡಾಡೋದಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂಥದ್ರಲ್ಲಿ ಜಿಬಿಎ ಅಧಿಕಾರಿಗಳು ಎಲ್ಲವನ್ನ ಬಿಟ್ಟು ಬೀದಿಗೆ ಬರ್ತಾರ? ಇದನ್ನ ಗಮನಿಸ್ತಾರ? ಅದಕ್ಕೆ ಸಮಯ ಕೊಡ್ತಾರ? ಸಮಯ ಇದ್ಯಾ ಅವ್ರ ಹತ್ರ? ಆ ವ್ಯವಧಾನ ಇದ್ಯಾ? ಯಾವುದೂ ಇಲ್ಲ, ಯಾವುದು ಬೇಕಾಗೂ ಇಲ್ಲ. ಬೆಚ್ಚಗೆ ಮನೆಯಲ್ಲಿ ಮಳಿಕಳನಪ್ಪ ಅನ್ನೋ ರೀತಿನಲ್ಲಿ ಥಿಂಕ್ ಮಾಡಿಕೊಂಡು ಮನೆಯಲ್ಲೇ ಇರುವಂಥದ್ದವ್ರು. ಜನಸಾಮಾನ್ಯರು ಪಾಪ ಪರದಾಡ್ತಿದ್ದಾರೆ. ಅಲ್ಲಿ ಕೆಲವೊಂದ್ ಕಡೆನಲ್ಲಂತೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರಿಂದ ಏನ್ ಮಾಡ್ಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದೆಲ್ಲ ಅವಾಂತರ ಆಗಿದ್ರು ಕೂಡ ಜಿಬಿಎ ಅಧಿಕಾರಿಗಳಿಗೆ ಇದ್ಯಾವುದು ಕಾಣಿಸ್ತಾ ಇಲ್ಲ. ಇನ್ನು ನಿನ್ನೆ ನಡೆದಿರುವಂತಹ ಅವಘಡದಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಭೇಟಿ ಕೊಟ್ರು. ಎಷ್ಟು ದಿನ? ಅದೆಲ್ಲವೂ ಕೂಡ ಇರೋವಂಥದ್ದು ಕೇವಲ 7 ರಿಂದ 8 ದಿನ ಇರುತ್ತೆ. ಆಮೇಲಿಂದ ಆ ಘಟನೆನೇ ಮರ್ತು ಹೋಗುತ್ತೆ. ಇಂತಹ ಪರಿಸ್ಥಿತಿ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಆಗ್ತಾನೆ ಇರುತ್ತೆ. ಆದ್ರೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಹೇಳುವಂಥದ್ದು ಏನಾದ್ರೂ ಸಬೂಬನ್ನ ಕೊಡ್ತಾರೆ. ಈಗ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತಾ ಇರೋದಕ್ಕೆ ಯಾರ್ ಕಾರಣ? ಹೋಗ್ಲಿ, ಮಳೆ ಬಂದ್ ಈ ರೀತಿಯಾಗಿ ಆಗಿದೆ, ಅದಕ್ಕೆ ಏನ್ ಮಾಡಕ್ಕಾಗತ್ತಪ್ಪ ಅಂತ ಅಂದ್ರೆ ಮಳೆ ಬಂದಾದ್ಮೇಲೆ ಇದನ್ನ ಸರಿ ಮಾಡೋದಕ್ಕಾದ್ರೂ ಹೋಗ್ಬೇಕಲ್ಲ. ಅದಕ್ಕೂ ಅವ್ರ ಹತ್ರ ಪುರ್ಸೊತ್ತಿಲ್ಲ. ನಿನ್ನೆ ಸಂಜೆ ಮಳೆ ಬಂದಿರುವಂಥದ್ದು 5:30 6 ಗಂಟೆ ಸಮಯದಲ್ಲಿ. ಅವಾಗ ಆಗಿರುವಂತಹ ಘಟನೆಗಳು, ಅವಾಗ ಬಿದ್ದಿರುವಂತಹ ಮರಗಳು. ಇವಾಗ ಸರಿಸುಮಾರು 9:23 ಆಯ್ತು ಗಂಟೆ. ಆದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಹೋಗಿಲ್ಲ.